ಕ್ಯಾನ್ಸರ್ ಸಾಯೋದು ಅಂದ್ಕೊಂಡಿಲ್ಲ. ಕ್ಯಾನ್ಸರ್ ಒಳ್ಳೆ ಕಾಯಿಲೆ. ನನಗೆ ಅಂದ್ಕೊಂಡು ಎಲ್ಲರೂ ನಗ್ತಾ ಇದ್ದಾರೆ, ಏನು ಲಿಂಗೇಗೌಡ್ರಿಗೆ ತಲೆ ಕೆಟ್ಟಿದೆ. ನಿಜ ಸರ್, ಅಲ್ಲ ಇಲ್ಲಲ್ಲ, ನೀವೆಲ್ಲಿಗೋ ಹೇಳಿದ್ರು ಕ್ಯಾನ್ಸರ್ ಒಳ್ಳೆ ಕಾಯಿಲೆ ಅಂದ್ರೆ ಇವ್ನು ತಲೆ ಕೆಟ್ಟಿದೆ. ಅವ್ನ ಮನೆಯಲ್ಲಿ ಯಾರಿಗಾರು ಕ್ಯಾನ್ಸರ್ ಬರ್ಲಿಕ್ಕೆ ಗೊತ್ತಾಗುತ್ತೆ, ಅವಾಗ ಮಾತಾಡ್ತಾನೆ. ಸುಮ್ಮನೆ ಏನೋ ಕಿದ್ವಾಯಲ್ಲಿ 30 ವರ್ಷ ಕೆಲಸ ಮಾಡಿದಕ್ಕೋಸ್ಕರ ಏನೋ ಬಂದ ಹೇಳ್ತಾ ಇದ್ರು, ಭಾಷಣ ಬಿಗಿಯೋದಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ. ಬಿಲೀವ್ ಮೀ, ಐ ಹ್ಯಾವ್ ವರ್ಕ್ಡ್ ಇನ್ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಫಾರ್ 30 years. 30 ವರ್ಷ ಕೆಲಸ ಮಾಡೋದ್ರಲ್ಲಿ ನಾನು ಎಲ್ಲ ಥರದ ರೋಗಿಗಳನ್ನು ಸಹಿತ ನೋಡಿದ್ದೀನಿ. ಪ್ರಾಬ್ಲಮ್ ಅಂದರೆ ನಮ್ಮಂಥ ದೇಶಗಳಲ್ಲಿ ಇವತ್ತಿಗೂ ಸಹಿತ ಸುಮಾರು 70-80% ಸ್ಟೇಜ್ 3, ಸ್ಟೇಜ್ 4ನಲ್ಲಿ ಬರ್ತಾರೆ. ಇನ್ನೇನು ಸಾಯೋದಕ್ಕೆ ಕೆಲವಷ್ಟು ವಾರ ಇಲ್ಲಂದ್ರೆ ಕೆಲವಷ್ಟು ತಿಂಗಳಿರ್ತಾರೆ ಅಂತ ಹೇಳಿ. ಯಾವುದೇ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಪೂರ್ಣವಾಗಿ ಗುಣಪಡಿಸ್ಬೋದು. ನಾನು ಹೇಳಿದ್ನಲ್ಲ, ನನ್ನ ತಾಯಿಗೆ ನಾನು 92ರಲ್ಲಿ ಕಿದ್ವಾಯ್ ಹಾಸ್ಪಿಟಲ್ ಸೇರ್ಕೊಂಡೆ. 94ರಲ್ಲಿ ನಾಲ್ಗೆನಲ್ಲಿ ಕ್ಯಾನ್ಸರ್ ಬಂತು. 91ರಲ್ಲಿ ನಮ್ಮ ತಂದೆ ತೀರೋಗಿದ್ರು ಅನ್ನನಾಳದ ಕ್ಯಾನ್ಸರ್ನಲ್ಲಿ. 94ರಲ್ಲಿ ನಮ್ಮ ತಾಯಿಗೆ ಆ ಥರ ಕ್ಯಾನ್ಸರ್ ಬಂದರೆ ನೀವು ಅಂದ್ಕೋಬೋದು ಎಷ್ಟು ಗಾಬರಿ ಆಗ್ತೀವಿ. ನನಗೆ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಇನ್ ದ ಆಪರೇಷನ್ ಥಿಯೇಟರ್, ಔಟ್ ಪೇಷಂಟ್. ದೆನ್ ಒನ್ ಆಫ್ ಮೈ ಕೊಲೀಗ್ ಹಿ ಸೆಡ್, ಏ ಲಿಂಗೇಗೌಡ, ಫೀಲ್ ಹ್ಯಾಪಿ ದಟ್ ಅಟ್ಲೀಸ್ಟ್ ಇಟ್ ಇಸ್ ಟ್ರೀಟಬಲ್ ಅಂತೇಳಿ. ನೀವು ಎಲ್ಲರೂ ಹೇಗೆ ನನ್ನ ಹೇಳಿದ ತಕ್ಷಣ ಕ್ಯಾನ್ಸರ್ ಒಳ್ಳೆ ಕಾಯಿಲೆ ಅಂತ ನಕ್ಕರು, ನನಗೆ ಅವಾಗ ಅಂದ್ಕೊಂಡು ಏನು ತಲೆ ಕೆಟ್ಟಿದೆಯಾ ಇವನಿಗೆ, ನನ್ನ ತಾಯಿ ಕ್ಯಾನ್ಸರ್ ಬಂದಿದೆ, ಖುಷಿಯಾಗಿರು ಅಂತ ಹೇಳ್ತಾನಲ್ಲ ಅಂದ್ಕೊಂಡು ಹೇಳಿ. ಬಿಲೀವ್ ಮೀ, ಆಫ್ಟರ್ ಟೇಕಿಂಗ್ ಟ್ರೀಟ್ಮೆಂಟ್ ಇನ್ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮ ತಾಯಿ 18 ವರ್ಷ ಬದುಕಿದ್ರು. ನಾಲ್ಗೆನಲ್ಲಿ ಕ್ಯಾನ್ಸರ್ ಇತ್ತು. ಯಾಕೆಂದ್ರೆ ಅವರು ಹಳ್ಳಿನಲ್ಲಿ ಅವರೇನು ಓದ್ದವರೆಲ್ಲ ಬರ್ದವರೆಲ್ಲ, ನಮ್ಮ ತಂದೆ ಬೀಡಿ ಸೇರ್ತಾ ಇದ್ದು, ಅವ್ರಿಗೆ ಅನ್ನನಾಳದ ಕ್ಯಾನ್ಸರ್ ಇತ್ತು. ನಮ್ಮ ತಾಯಿ ಎಲ್ಲಡಕ್ಕೆ ಮುಂಚೆ, ಇವಾಗೆಲ್ಲ ಯಾರು ಹಾಕೊಳ್ಳಲ್ಲ, ಕಡ್ಡಿ ಪುಡಿ ಹಾಕೊಂಡು ನಲ್ಗೆನಲ್ಲಿ ಕ್ಯಾನ್ಸರ್ ಬಂದಿತ್ತು. ರೇಡಿಯೋ ಥೆರಪಿ ತಗೊಂಡು 18 ವರ್ಷ ಇದ್ರು. ಅವರು ಕಾಲವಾದಾಗ ಶಿ ವಾಸ್ 102 years. ಕ್ಯಾನ್ಸರಿಂದ ಸಾಯಲಿಲ್ಲ. ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ನಿಮ್ಮ ಮನೆಯಲ್ಲೋ ನಿಮ್ಮ ಪಕ್ಕದ ಮನೆಯವ್ರಿಗೋ ಸಂಬಂಧಿಕರಿಗೂ ಯಾರಿಗಾದರೂ ಕ್ಯಾನ್ಸರ್ ಬಂದರೆ ತೋರಿಸಿ, ಆರಂಭಿಕ ಹಂತದಲ್ಲಿ ತೋರಿಸಿದ್ರೆ ಪೂರ್ಣವಾಗಿ ಗುಣಪಡಿಸ್ಬೋದು. ನನ್ನ ಅಕ್ಕನಿಗೆ ಸಹಿತ ಕರಳು ಕ್ಯಾನ್ಸರ್ ಇತ್ತು. ಅವರು ನಮ್ಮಲ್ಲೇ ಆಪರೇಷನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾಗ ಶಿ ಲಿವ್ ಫಾರ್ 25 years. ಅವರೊಂದು ಮೊನ್ನೆ ಕೋವಿಡ್ ಪೀರಿಯಡ್ನಲ್ಲಿ ಅವ್ರಿಗೊಂದು 85 ವಯಸ್ಸಾಗಿದೆ, ತೀರೋದ್ರು. ನನ್ನ ಬ್ರದರ್ ಮಗಳು ಬಿಳಿದಾಳೆ. ಬಟ್ ಐ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್ ಹೌ ಟು ಟಾಕ್ ಅಬೌಟ್ ದಿಸ್ ಥಿಂಗ್. MBBS ಮುಗಿಸಿ ಈಗ MDನೂ ಮುಗಿಸಿದ್ದಾಳೆ. ಅವಳಿಗೆ ಆಸ್ಟಿಯೋಸಾರ್ಕೋಮಾ ಅಂತೇಳಿ ಕಾಲಿನಲ್ಲಿ ಕ್ಯಾನ್ಸರ್ ಆಗಿದೆ. ಯಾಕೆ ನಿಮಗೆ 3 ಉದಾಹರಣೆ ಕೊಟ್ಟೆ ಅಂದರೆ, ಕ್ಯಾನ್ಸರು ಪಾಪ ಮಾಡಿದವ್ರಿಗೆ ಬರಲ್ಲ. ನೀವು ನಕ್ಕರ ಗ್ಯಾರಂಟಿ ಹೇಳ್ತೀರ. ಅವ್ರಿಗೆ ಯಾರ್ಯಾರು ಬಂದೆ ಅಂದರೆ, ಎಲ್ಲರೂ ತುಂಬ ಮೋಸ ಮಾಡಿದ, ಕಳ್ತನ ಮಾಡಿದ, ಅದಕ್ಕೆ ಕ್ಯಾನ್ಸರ್. ಕ್ಯಾನ್ಸರು ಹುಟ್ಟು ಮಗುವಿನಿಂದ ಇಟ್ಕೊಂಡು 80-90 ವಯಸ್ಸಾದವ್ರಿಗೆ ಯಾವ ಭಾಗದಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಬಟ್ ಏನಪ್ಪ ಅಂದರೆ, ಬಂದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟ್ ವಾಸಿ ಆಗುತ್ತೆ. ಅದನ್ನು ನಾವು ಮಾಡೋದಿಲ್ಲ. ಹೆಚ್ಚಿನ ಅಂಶ ಹೆಂಗಸರುಗಳಿದ್ದೀರಾ. ಈಗ ಅಟ್ಲೀಸ್ಟ್ ನದೀಮ ನಾವಿಬ್ಬರು ಬಂದಿದ್ದು, ನಿಮಗೆ ಇಷ್ಟು ಜನದಲ್ಲಿ ಒಂದು ಸ್ವಲ್ಪ ನೀವು ಹೋಗಿ ಮನೆಯಲ್ಲೇ ಇನ್ನು 10 ಜನಕ್ಕೆ ಹೇಳಿಬಿಟ್ರೆ ನಾವು ಬಂದಿದ್ದು ಪರ್ಪಸ್ ಸರ್ವಾಗುತ್ತೆ. ನಮ್ಮ ಜಮಾತೆ ಇಸ್ಲಾಮಿ ಇನ್ನವ್ರು ಇಲ್ಲಿ ನಮಗೆ ಕರೆಸಿ ನಿಮಗೆಲ್ಲ ಹೇಳಿದ ಕಡೆಗೆ ಏನಿಲ್ಲ. ಕ್ಯಾನ್ಸರ್ ಆರಂಭಿಕ ಕ್ಷಣಗಳು ಹೇಳ್ತಿತ್ತು. ಮುಂಚೆ ಎಲ್ಲ ಗರ್ಭಕೋಶದ ಕ್ಯಾನ್ಸರ್ ತುಂಬ ಇರ್ತಿತ್ತು. ಏನಾಗ್ತದೆ, ಮುಟ್ಟಿನಲ್ಲಿ ಏರ್ಪೇರ್ ಆಗೋದು, ಮಂತ್ಲಿ ಪೀರಿಯಡ್ಸ್ ಆಗೋದ್ರಲ್ಲಿ ಬಿಳಿ ಬಟ್ಟೆ ಆಗ್ತಾ ಇರೋದು, ತುಂಬ ರಕ್ತಸ್ರಾವ ಆಗೋದು, ಇವೆಲ್ಲ ಇದ್ರೆ ಸರ್ವೈಕಲ್ ಕ್ಯಾನ್ಸರ್ ಹೇಳ್ತೀವಿ. ಇತ್ತೀಚಿನ ದಿವಸಗಳಲ್ಲಿ ಕಡಿಮೆ ಆಗಿದೆ, ಯಾಕೆಂದ್ರೆ ನಮ್ಗೆ ಜನಗಳು ಇದಾಗಿರೋದು. ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚಿನ ದಿವಸಗಳು ಜಾಸ್ತಿ ಆಗಿದೆ. ಏನಪ್ಪ ಅಂದ್ರೆ, ತಾವುಗಳು ಮಾಡಬೇಕಾಗಿರೋದು ಇಷ್ಟೇ, 20-25 ವಯಸ್ಸಾದ್ಮೇಲೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಸ್ನಾನ ಮಾಡಿದ್ಮೇಲೆ ಕನ್ನಡಿ ಮುಂದಗಡೆ ನಿಂತ್ಕೊಂಡು, ಇಷ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ. ಕನ್ನಡಿ ಮುಂದೆ ನಿಂತ್ಕೊಂಡು ಸ್ನಾನ ಮಾಡಿದ ನಂತರ ನಮ್ದು 2 ಬ್ರೆಸ್ಟು ಈಕ್ವಲ್ ಸೈಜ್ ಇದೆಯಾ, ಆ ಮೊಲೆ ತೊಟ್ಟುಗಳು ಏನು ಹೇಳ್ತೀವೋ ಅದು ಕರೆಕ್ಟ್ ಒಂದೇ ಸೈಜ್ನಲ್ಲಿ ಇದೆಯಾ, ಅಲ್ಲಿಂದ ಏನಾದ್ರೂ ನೀರು ತರನೋ ಅಥವಾ ರಕ್ತನೋ ಅಥವಾ ಕೀವೋ ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ನಂತರ ಕೈ ಇಟ್ಕೊಂಡು ಬಲಗೈಯಿಂದ ಎಡಗಡೆ ಬ್ರೆಸ್ಟು ಮತ್ತು ಎಡಗಡೆ ಕಂಕ್ಳನ್ನ ಮುಟ್ಟಿ ನೋಡ್ಕೋಬೇಕು. ಇದ್ರಲ್ಲಿ ಏನಾದರೂ ಸಣ್ಣ ಗಂಟುಗಳು ಏನಾದರೂ ಗಂಟುಗಳು ಸಿಕ್ಕಿದ್ರೆ, ಎಲ್ಲ ಗಂಟುಗಳು ಕ್ಯಾನ್ಸರ್ ಅಲ್ಲ. ಅದನ್ನು ಸೂಜಿ ಪರೀಕ್ಷೆ ಮಾಡಿ ಕ್ಯಾನ್ಸರ್ ಲಕ್ಷಣಗಳಿದ್ದರೆ ಮಾತ್ರ ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು. ಸುಮಾರು ಜನಕ್ಕೆ ಇರ್ತದೆ. ನೀವು ಅಂದಮೇಲೆ ಇವತ್ತು ಹೋದ ತಕ್ಷಣವೇ ಸಾಯಂಕಾಲ ಹೋಗ್ಬಿಟ್ಟು, ಸರ್ ನೋಡಿದೆ ಈ ಥರ ಇತ್ತು ಅಂತೇಳಿ, ಕ್ಯಾನ್ಸರ್ ಇದೆ ಅಂತ ಹೇಳಿ ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರುಗಳು ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಮಾತ್ರ ಎಡಗೈನಿಂದ ಈ ಥರ ಮುಟ್ಟಿಟ್ಟು ನೋಡ್ಕೊಳ್ಳೋದು. ಇದ್ದರೆ ಆರಂಭಿಕ ಹಂತದಲ್ಲಿದ್ದರೆ ಆಪರೇಷನ್ ಮಾಡಿಸ್ಕೊಳ್ಳೋದು, ಇಂಜೆಕ್ಷನ್ಸ್ ತಗೊಳ್ಳೋದು, ರೇಡಿಯೋಥೆರಪಿ ತಗೊಳ್ಳೋದು, ಕಂಪ್ಲೀಟ್ ಗುಣವಾಗಿ. ಆಮೇಲೆ ಇದು ಒಬ್ಬರಿಂದ ಒಬ್ರಿಗೆ ಬರತಕ್ಕಂಥದ್ದಲ್ಲ ಸರ್. ನಾನು ಸುಮಾರು ಸರಿ ನೋಡಿದ್ದೀನಿ ಸರ್, ನಮ್ಮ ಕಿದ್ವಾಯ್ ಹಾಸ್ಪಿಟ್ಲ್ನಲ್ಲಿ ಕರ್ಕೊಂಬರ್ತಾರೆ. ಯಾರಾದ್ರೂ ಕರ್ಕೊಂಡ್ಬಂದ್ಬಿಟ್ಟೆ, ಸರ್ ನಮ್ಮ ಪಕ್ಕದ ಮನೆಯವ್ರು ಅಂತೇಳಿ. ಪಕ್ಕದ ಮನೆಯವ್ರು ಯಾರಿರಲ್ಲ, ಸ್ವಂತ ತಂದೆ ತಾಯಿನೋ ಸ್ವಂತ ಚಿಕ್ಕಪ್ಪನೋ. ಅವ್ರಿಗೇನಂದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ, ನಮಗೇನು ಅಂದ್ಕೊಂಡು ಹೇಳಿ. ಕ್ಯಾನ್ಸರ್, ಈಗ ಕ್ಯಾನ್ಸರ್ ಏನಾದರೂ ಅಂಟು ಕಾಯಿಲೆ ಆಗೋದಾಗಿದ್ದರೆ
ಒಬ್ರಿಂದೊಬ್ರಿಗೆ ಅಂಟು ಕಾಯಿಲೆ ಆಗಿದ್ರೆ ಇಷ್ಟೊತ್ತಿಗೆ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿರೋದು, ನದಿಗೂ ಕ್ಯಾನ್ಸರ್ ಬಂದಿರೋದು. ಯಾಕೆ ನಾವು ಆಪರೇಷನ್ ಮಾಡ್ತೇವೆ, ನಾವು ಆಪರೇಷನ್ ಮಾಡಿದ್ರು ಪೇಷಂಟ್ ಮುಟ್ಟಿರ್ತೀವಿ, ಎಲ್ಲ ನೋಡಿರ್ತೀವಿ. ನಮ್ಮ ಭಾರತ ದೇಶದಲ್ಲಿ ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಏನಂದ್ರೆ ಈ ತಂಬಾಕು, ಗುಟ್ಕಾ ಇದರಿಂದ ಹೆಚ್ಚಿಗೆ ಬರ್ತಾ, ಅದಕ್ಕೆ ನದಿ ಹೆಚ್ಚಿಗೆ ಅವ್ರದ್ದು ಅದೇ ಡಿಪಾರ್ಟ್ಮೆಂಟಿಂದ ಅವ್ರು ಮಾತಾಡ್ತಾರೆ. ಅದನ್ನು ಸಹಿತ ಅಷ್ಟೇ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕಂಪ್ಲೀಟ್ ಗುಣಪಡಿಸ್ಬೋದು. ಕಕ್ಕಸ್ ಹೋಗ್ಬೇಕಾದ್ರೆ ಏನಾದ್ರೂ ಸಹಿತ ವ್ಯತ್ಯಾಸ ಆಗಿದ್ರೆ, ರಕ್ತಸ್ರಾವ ಆಗ್ತಾ ಇದ್ರೆ, ನಂತರ ಮೂತ್ರದಲ್ಲೂ ಸಹಿತ ಅಷ್ಟೇ ರಕ್ತಸ್ರಾವ ಏನಾರು ಆಗ್ತಾ ಇದ್ರೆ ತೋರಿಸ್ಕೊಂಡ್ರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಊಟ ಮಾಡಬೇಕಾದ್ರೆ ಏನಾದ್ರು ಕೆಲವರಿಗೆ ಸರ್ ನನಗೆ ಎದೆನಲ್ಲಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಕ್ಯಾನ್ಸರ್ಗಳಿಗೂ ಏನಪ್ಪ ಅಂದ್ರೆ ಆದಷ್ಟು ಬೇಗ ತೂಕ ಕಡಿಮೆ ಆಗಿದ್ರೆ, ಹಸು ಕಡಿಮೆ ಆಗಿದ್ರೆ ಕ್ಯಾನ್ಸರ್ ಸೂಚನೆ. ಬೇರೆ ಕಾಯಿಲೆಯಿಂದನೂ ಇರ್ಬೋದು, ಕ್ಯಾನ್ಸರ್ ಇಂದಾನೇ ಬಂದಿದೆ ಅಂದ್ಕೊಂಡು ಏನಲ್ಲ. ಇಷ್ಟು ಸಣ್ಣ ಪುಟ್ಟ ಹೇಳಿರ್ತೀನಿ. ಆದರೂ ತಾವೆಲ್ಲರೂ ಸಹಿತ ಏನಪ್ಪಾ ಅಂದ್ರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು. ಏನಾಗಿ ನಾನು ನೋಡಿದ್ದೀನಿ, ಈಗ ನೀವುಗಳು ಮಾತ್ರ ಮುಂಚೆ ಬಿರಿಯಾನಿ ಇದನ್ನೆಲ್ಲ ಚಿಕನ್ ಎಲ್ಲ ಜಾಸ್ತಿ ಮಾಡ್ತೀರಿ. ಇವಾಗೆಲ್ಲ ಯಾವುದೇ ಹಳ್ಳಿಗಳಿಗೆ ಹೋದ್ರು ಆಟೋ ರಿಕ್ಷಾ ಡ್ರೈವರ್ ಹಣ 1 ಕ್ವಿಂಟಲ್ ಮಟನ್ ಮಾಡಿದ್ದೀನಿ ಅಂತಾನೆ ಬಡಿಸ್ತಾನೆ. ಚೆನ್ನಾಗಿರ್ಲಿ ಅಂತೆಲ್ಲ, ಬೇಗ ಸಾಯ್ಲಿ ಅಂತ ಹೇಳಿಸ್ ನಾನು ಓಪನ್ ಆಗಿ ಹೇಳ್ತೀನಿ. ತಾವುಗಳೆಲ್ಲ ಏನಪ್ಪಾ ಅಂದ್ರೆ ನಾವೆಲ್ಲ 50-60 ಆಸ್ಪಾಸ್ನಲ್ಲಿ ಇರ್ತೀವಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಎಜುಕೇಟ್ ದ ಜನರಲ್ ಪಬ್ಲಿಕ್ ಅಂಡ್ ಆಲ್ learned people who have come here. It is our responsibility to train the people. ಯಾವುದೇ ಕಾಯಿಲೆ ಇರ್ಬೋದು, ನಾನು ಹೇಳ್ತೀನಿ ಕ್ಯಾನ್ಸರ್ ಒಂದೇ ಅಂತಲ್ಲ, ಬೇರೆದಕ್ಕೂ ಸಹಿತ ಅಷ್ಟೇ. ಏನಾಗಿದೆ, ಮನೆಯಲ್ಲಿ ಒಂದು ಡಯಾಲಿಸಿಸ್ನವ್ರು ಇರ್ಬೋದು, ಕಾರ್ಡಿಯಾಕ್ ಪೇಷಂಟ್ ಇರ್ಬೋದು, ಸ್ಟ್ರೋಕ್ ಆಗ್ತಾರೆ. ಸುಮಾರು ಜನಕ್ಕೆ ಏನು BP ಮಾತ್ರೆಗಳು ಶುಗರ್ನೆಲ್ಲ ತಗೊಳ್ಳೋದಿಲ್ಲ. ನಂತರ ನಾನು ಹೇಳಿದ್ನಲ್ಲ ಈಗ ಇಬ್ರಾಹಿಂ ಸುತಾರ್, ಅವರೆಲ್ಲ ಎಷ್ಟು ಜ್ಞಾನಗಳು ನೋಡಿ, ಅವರದೆಲ್ಲ ಎಷ್ಟು ಆನಂದವಾಗಿದ್ದು, ಎಷ್ಟು ಖುಷಿ ಇತ್ತು ಅವ್ರ ಮುಖದಲ್ಲಿ ನೋಡ್ರೆ ಗೊತ್ತಾಗ್ತದೆ ಅಷ್ಟೇ. ದೇ ವಾಸ್ ಸೋ ಹ್ಯಾಪಿ ಬಿಕಾಸ್ ದೇ ನೆವರ್ ಹ್ಯಾಡ್ ಎನಿ ಇಂಟೆನ್ಷನ್ ಟು ಬೈ ಅನದರ್ ಪ್ರಾಪರ್ಟಿ ಇನ್ MG Road ಆರ್ ಟು ಬೈ ಸಮ್ ಲ್ಯಾಂಡ್ ಆರ್ ಟು ಸ್ಟಾರ್ಟ್ ಎ ಕಾಲೇಜ್ ಆರ್ ಟು ಒನ್. ಅಲ್ವಾ ಸರ್? ನಗ್ತಾ ಇದ್ದೀರಾ ನೀವು? ನಿಜ ಅಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಫಸ್ಟ್ ನಮಗೆ ಸಮಾಧಾನತೆನ ತಿಳ್ಕೊಬೇಕಷ್ಟೇ. ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು. ನಾವು ಅಲ್ಲಾ ಬೇಡ್ತೀವೋ, ಈಶ್ವರನ್ ಬೇಡ್ತೀವೋ, ಜೀಸಸ್ ಬೇಡ್ತೀವೋ, ಒಟ್ಟಾರೆ ಅರ್ಧ ಗಂಟೆ ಬೆಳಗ್ಗೆ, ಅರ್ಧ ಗಂಟೆ ಸಾಯಂಕಾಲ ಕುಂತ್ಕೊಂಡು ಧ್ಯಾನ ಮಾಡಿದ್ರೆ ಆ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ. ಮೇನ್ಲಿ ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಸ್ಟ್ರೆಸ್ ರಿಲೇಟೆಡ್. ಮಾತಾಡ್ಕೊಂಡು ಓಪನ್ ಆಗಿ ಮಾತಾಡಿದಾಗ ನಾನು ಹೇಳ್ತೀನಲ್ಲ, ಐ ಹ್ಯಾವ್ ಕಮ್ ಹಿಯರ್, ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು ಪೀಪಲ್. In spite of your busy schedule, you have come here you have assembled here to discuss about this Jamaat Islami. ಅದು ಪ್ರವಾದಿಯವರು ಎಷ್ಟು ದಶಕಗಳ ಮುಂಚೆ ಸಮಾಜಕ್ಕೆ ಒಳ್ಳೇದು ಮಾಡೋಗಿದ್ದಾರೆ. ಅವರ ಏನು ಅವರು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲದನ್ನು ನಾವು ತಿಳ್ಕೊಂಡು ಇದನ್ನ ನಾವು 4 ಜನಕ್ಕೆ ತಿಳಿಸ್ತೀವಲ್ಲ, ಅವತ್ತು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ನಾವೇನು ಹುಟ್ಟಿದೀವಿ, ಇಲ್ಲಪ್ಪ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಂದ್ರೆ ಸಾಧ್ಯ ಇಲ್ಲ. ವಿ ಆರ್ ಬಾರ್ನ್ ಹಿಯರ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ. ಬಸವಣ್ಣವ್ರು ಹೇಳ್ತಾರೆ, ಎಲ್ಲದಕ್ಕೂ ಆಗೋದಕ್ಕೆ ಮುಂಚೆ ಮಾನವನಾಗು ಅಂತ ಹೇಳಿದಷ್ಟೇ. ನಮ್ಮ ಸ್ನೇಹಿತರೊಬ್ರು ಇದ್ರು, ಅವ್ರು ಹೇಳಿದ್ರು, ಸರ್ ಮಾನವ ಅಂದ್ರೆ ಬೇರೆ ಯಾರು ಅಲ್ಲ ಸರ್, ಲಿಂಗೇಗೌಡರು ತಿಳ್ಕೊಳ್ಳಿ, ಮಾನವ ಅಂದ್ರೆ ಅಷ್ಟೇ ಮಾತನಾಡುವವನು, ನಗುವವನು, ನಗ್ತಾ ಇರೋನು, ಮತ್ತೆ ಅಂದ್ರೆ ವಂದಿಸುವವನು. ಯಾರು ದೊಡ್ಡವ್ರು ಸಿಕ್ಕಿದಾಗ ತಾವೆಲ್ಲ ದೊಡ್ಡವರಿದೆ, ನಿಮಗೆಲ್ಲ ವಂದಿಸಿದ ಅದೇ ಸಾಕು, ನಮ್ಗೆ ಅವರ ಆಶೀರ್ವಾದ ಸಿಗುತ್ತೆ. ಮಾತನಾಡುವವನು, ನಗುವವನು, ವಂದಿಸುವವನೇ ಮಾನವ ಅಂತೇಳಿ ಈ ಗುಣಗಳೇ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ನಮ್ಮ ಮಾತೆತ್ತಿದ್ರೆ ನಮ್ದು ಈ ವಾಟ್ಸಪ್ ಯೂನಿವರ್ಸಿಟಿ ತೆಗೆಯೋದು, ಯಾರೋ ಏನೋ ಕಳಿಸಿರ್ತಾರೆ, ಏನೋ ಮಾಡಿದಾರೆ, ಅದನ್ನೇ ಕುಂತ್ಕೊಂಡು ವಿಲ್ ಫಾರ್ವರ್ಡ್ ಇಟ್ ಟು 10 people. ಅದಕ್ಕೊಂದು 10 ಪೈಸಾ ಚಾರ್ಜ್ ಮಾಡಿದ್ರು ಐ ಆಮ್ ಶೂರ್ ಇನ್ನೂ ಜಾಸ್ತಿ ಏನೋ ಯಾರು ಫಾರ್ವರ್ಡ್ ಮಾಡಕ್ ಹೋಗ್ತಾ ಇರಲಿಲ್ಲ. ಪೇನ್ ರಿಲೀಫ್ ಮುಖ್ಯಸ್ಥರಾಗಿ ನಾವು ಸೇವೆ ಸಲ್ಲಿಸಿದ್ರು. ಅಲ್ಲೇ ಪೇನ್ ರಿಲೀಫು ಕೊನೆ ಹಂತನಲ್ಲೇ ಪೇನ್ ರಿಲೀಫ್ ಮತ್ತು ಪ್ಯಾಲಿಯೇಟಿವ್ ಕೇರ್. ಲಾಸ್ಟ್ ಪ್ಯಾಲಿಯೇಟಿವ್ ಮೀನ್ಸ್ ಕೊನೆ ಹಂತನಲ್ಲೇ ಪೇಷಂಟ್ ಬರೋದು. ಪೇಷಂಟ್ಗೆ ಆವಾಗ ನಾವು ಹಾಲಿಸ್ಟಿಕ್ ಅಪ್ರೋಚ್ ಇಂದ ಟ್ರೀಟ್ಮೆಂಟ್ ಮಾಡಬೇಕು. ಅದು ಇವ್ರು ಮಾಡಿದ್ದಾರೆ. ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಕಿದ್ವಾಯಿ ಗಮತಿ ಸಂಸ್ಥೆನಲ್ಲಿ ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಇವ್ರನ್ನ ಬ್ರೈನ್ ಚೈಲ್ಡ್ ಇದೆ. ಇವಾಗ ಬಹಳ ಚೆನ್ನಾಗಿ ನಡೆಸ್ತಾ ಇದೆ. ನಾವೆಲ್ಲ ಕಡೆ ಇಡೀ ರಾಷ್ಟ್ರದಲ್ಲಿ ಹೋಗಿ ಬಾಯಿ ಕ್ಯಾನ್ಸರ್ ಸಮಸ್ಯೆ ಬಗ್ಗೆ ಹೇಳ್ತೀನಿ. ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಇಸ್ ಎ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಇರೋದು ಕಾರಣ ತಂಬಾಕು ಮತ್ತು ತಂಬಾಕು ಪದಾರ್ಥ ಸೇವನೆ ಇಂದ ಬಾಯಿ ಕ್ಯಾನ್ಸರ್. ಮೈ ಮೆಸೇಜ್ ಇಸ್ ಹಿಯರ್ ಟುಡೇ, ಇಫ್ ಯು ಆರ್ taking any tobacco or tobacco related product, please quit, because prevention is better than cure. Today I decided to quit the tobacco and tobacco related product. It is your duty to first you save yourself, second save nim family, nim relative, nim neighbor. ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲೇ ನಾವೆಲ್ಲ